ವಿಧಾನಸೌಧದಲ್ಲಿ ಮಾಧ್ಯಮಗಳ ಸ್ವಾತಂತ್ರ್ಯವನ್ನ ಹತ್ತಿಕ್ಕೋದಕ್ಕೆ ಸರ್ಕಾರ ಮುಂದಾಗಿದೆ. ವಿಧಾನಸೌಧದಲ್ಲಿ ಸರ್ಕಾರ ಸೂಚಿಸಿದ ಸ್ಥಳದಲ್ಲಿ ಮಾತ್ರ ಮಾಧ್ಯಮಗಳಿಗೆ ಎಂಟ್ರಿ. ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆಯಿಂದ ವಾರ್ತಾ ಇಲಾಖೆಗೆ ಪತ್ರ. ಮಾಧ್ಯಮಗಳ ಸ್ವಾತಂತ್ರ್ಯವನ್ನ ಹತ್ತಿಕ್ಕೋದಕ್ಕೆ ಸರ್ಕಾರ ಮುಂದಾಗಿದೆ. ವಿಧಾನಸೌಧದಲ್ಲಿ ಸರ್ಕಾರ ಸೂಚಿಸಿದಂತಹ ಸ್ಥಳದಲ್ಲಿ ಮಾತ್ರ ಮಾಧ್ಯಮದವರು ಇರಬೇಕು, ಅಲ್ಲಿ ಮಾತ್ರ ಅವರಿಗೆ ಎಂಟ್ರಿ. ವಿಧಾನಸೌಧದಲ್ಲಿ ನಿಗದಿಪಡಿಸಿದ ಸ್ಥಳದಲ್ಲೇ ಬೈಟ್ ತಗೋಬೇಕು. ರಾಜಕಾರಣಿಗಳ ಪ್ರತಿಕ್ರಿಯೆ ತಗೋಬೇಕು ಅಂದ್ರೆ ನಿಗದಿಪಡಿಸಿದ ಸ್ಥಳದಲ್ಲಿಯೇ ಅದನ್ನ ತಗೋಬೇಕು. ನಿಗದಿತ ಸ್ಥಳ ಬಿಟ್ಟು ಬೇರೆ ಕಡೆ ರಾಜಕೀಯ ನಾಯಕರನ್ನ ಮಾತಾಡಿಸೋ ಹಾಗಿಲ್ಲ. ಡಿಪಿಎಆರ್ ಇಲಾಖೆಯಿಂದ ವಿಧಾನಸೌಧದಲ್ಲಿ ಅಂಧಾ ದರ್ಬಾರ್ ಆದೇಶ ಹೊರಬಿದ್ದಿರೋದು. ಭದ್ರತೆ ನೆಪದಲ್ಲಿ ಮಾಧ್ಯಮಗಳ ಮೇಲೆ ಸವಾರಿಗೆ ಮುಂದಾಗಿದೆ ಸರ್ಕಾರ. ಕಳೆದ ವಾರ ವಿಧಾನಸೌಧದಲ್ಲೇ ಡಿಪಿಎಆರ್ ಸಿಬ್ಬಂದಿ ಕಳ್ಳತನ ಮಾಡಿದ್ದು 300 ಗ್ರಾಂ ಚಿನ್ನ ಕದ್ದ ಸುದ್ದಿ ಬಯಲು ಮಾಡಿದ್ದಕ್ಕೆ ಮಾಧ್ಯಮಗಳ ಮೇಲೆ ಈ ರೀತಿಯಾಗಿ ಸಿಟ್ಟು ತೀರಿಸ್ಕೊತಾ ಇದ್ದಾರೆ. ವಿಧಾನಸೌಧದಲ್ಲಿ ಭದ್ರತಾ ಲೋಪವನ್ನ ಬಯಲಿಗೆಳೆದಿದ್ದೇ ಮಾಧ್ಯಮಗಳ ತಪ್ಪಾಯ್ತಾ? ಹಾಗಾದ್ರೆ ವಿಧಾನಸೌಧದಲ್ಲಿನ ಅಕ್ರಮಗಳ ಬಗ್ಗೆ ಮಾಧ್ಯಮಗಳು ವರದಿ ಮಾಡಬಾರ್ದಾ? ಮಾಧ್ಯಮಗಳಿಗೆ ವಿಧಾನಸೌಧದಲ್ಲಿ ನಿಯಂತ್ರಣ ಹೇರೋದಕ್ಕೆ ಸರ್ಕಾರ ಮುಂದಾಗಿದೆ. ಭದ್ರತೆಯ ನೆಪವನ್ನ ಕೊಡ್ತಾ ಇದೆ. ಕಳೆದ ವಾರ ವಿಧಾನಸೌಧದಲ್ಲೇ ಡಿಪಿಎಆರ್ ಸಿಬ್ಬಂದಿ ಕಳ್ಳತನ ಮಾಡಿದ್ದ 300 ಗ್ರಾಂ ಚಿನ್ನ ಕದ್ದ ಸುದ್ದಿಯನ್ನ ಮಾಧ್ಯಮಗಳ ಪ್ರಸಾರ ಮಾಡಿತು. ಹಾಗಾಗಿಯೇ ಮಾಧ್ಯಮಗಳ ಮೇಲೆ ಸಿಟ್ಟು. ಭದ್ರತಾ ಲೋಪವನ್ನ ಬಯಲಿಗೆಳೆದಿದ್ದೇ ಮಾಧ್ಯಮಗಳ ತಪ್ಪಾಗೋಯ್ತಾ? ವಿಧಾನಸೌಧದಲ್ಲಿನ ಅಕ್ರಮಗಳ ಬಗ್ಗೆ ಮಾಧ್ಯಮಗಳು ಹಾಗಾದ್ರೆ ವರದಿ ಮಾಡಬಾರ್ದಾ? ಮಾಧ್ಯಮಗಳ ಸ್ವಾತಂತ್ರ್ಯವನ್ನ ಹತ್ತಿಕ್ಕೋದಕ್ಕೆ ಮುಂದಾಗಿದೆಯಾ ಸರ್ಕಾರ? ಈ ನಿರ್ಧಾರ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆಯಿಂದ ವಾರ್ತಾ ಇಲಾಖೆಗೆ ಪತ್ರ ಹೋಗಿದೆ. ನಿಗದಿಪಡಿಸಿದ ಸ್ಥಳದಲ್ಲಿ ಬೈಟ್ ತಗೋಬೇಕು. ವಿಧಾನಸೌಧದಲ್ಲಿ ರಾಜಕೀಯ ನಾಯಕರನ್ನ ಮಾತಾಡಿಸ್ಬೇಕು ಅಂದ್ರೆ ಒಂದು ನಿಗದಿತ ಸ್ಥಳ ಇರುತ್ತೆ, ಅಲ್ಲಿ ಮಾತ್ರ ಮಾತಾಡಿಸ್ಬೇಕು. ಬೇರೆ ಕಡೆ ಮಾತಾಡಿಸೋ ಹಾಗಿಲ್ಲ. ಬೇರೆ ಕಡೆ ಅವರಿಂದ ಹೇಳಿಕೆಗಳನ್ನ ಪ್ರತಿಕ್ರಿಯೆಯನ್ನ ತೆಗೆದುಕೊಳ್ಳೋ ಹಾಗಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಇದ್ದಾರೆ ಸಂಪರ್ಕದಲ್ಲಿ. ಸುರೇಶ್, ಸರ್ಕಾರ ಏನ್ ಮಾಡೋದಕ್ಕೆ ಹೊರಟಿದೆ? ಅಂದ್ರೆ ಈ ಮೂಲಕ ಮಾಧ್ಯಮಗಳ ಸ್ವಾತಂತ್ರ್ಯ ಹತ್ತಿಕ್ಕೋದಕ್ಕೆ ಮುಂದಾಗ್ತಾ ಇದೆಯಾ ಸರ್ಕಾರ? ಯಾವ ರೀತಿ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಸರ್ಕಾರದ ಈ ನಿರ್ಧಾರದ ಬಗ್ಗೆ? ಶ್ವೇತಾ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಈ ಒಂದು ಕೃತಿ ತಾನು ಕಳ್ಳ ಪರರನ್ನು ನಂಬ ಅನ್ನುವಂಥ ಒಂದು ಗಾದೆ ಮಾತನ್ನು ನೆನಪಿಸ್ತಾ ಇದೆ. ಒಂದು ರೀತಿ ಭದ್ರತಾ ವೈಫಲ್ಯ, ಗಣ್ಯ ವ್ಯಕ್ತಿಗಳಿಗೆ ಭದ್ರತೆಗೆ ತೊಂದರೆ ಆಗುತ್ತೆ ಅನ್ನುವಂತಹ ನೆಪಗಳನ್ನು ನೀಡಿ ಮಾಧ್ಯಮದವರು ವಿಧಾನಸೌಧದಲ್ಲಿ ಎಲ್ಲಂದರಲ್ಲಿ ಗಣ್ಯ ವ್ಯಕ್ತಿಗಳ ಅಥವಾ ರಾಜಕಾರಣಿಗಳ, ಶಾಸಕರ, ಸಚಿವರ ಅಭಿಪ್ರಾಯಗಳನ್ನು, ಬೈಟ್ಗಳನ್ನು ತೆಗೆದುಕೊಳ್ಳುವಂತಿಲ್ಲ, ನಿಗದಿತ ಸ್ಥಳದಲ್ಲೇ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಆದೇಶವನ್ನು ಹೊರಡಿಸೋದಕ್ಕೆ ಇದೀಗ ಆಡಳಿತ ಸಿಬ್ಬಂದಿ ಇಲಾಖೆಯ ಒಂದು ಪ್ರಪೋಸಲ್ ಮೂಲಕ ವಾರ್ತಾ ಇಲಾಖೆ ಮುಂದಾಗಿರುವಂಥದ್ದು. ಅಂದರೆ ಮಾಧ್ಯಮ ಪ್ರಜಾಪ್ರಭುತ್ವದ 4ನೆಯ ಅಂಗ. ಏನೆಲ್ಲ ನಡೆಯುತ್ತೆ ಅದನ್ನು ಜನರಿಗೆ ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅನ್ನುವಂಥ ಉದ್ದೇಶವನ್ನೇ ಬುಡಮೇಲು ಮಾಡೋದಕ್ಕೆ ಹೊರಟಿದೆಯಾ ಅನ್ನುವಂಥ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಅವರು ಕೊಟ್ಟಿರುವಂತಹ ಒಂದು ಕಾರಣ ನೋಡಿ, ಗಣ್ಯ ವ್ಯಕ್ತಿಗಳಿಗೆ ಭದ್ರತೆಗೆ ತೊಂದರೆ ಆಗುತ್ತೆ, ಎಲ್ಲಂದರಲ್ಲಿ ಅವರಿಂದ ಅಭಿಪ್ರಾಯಗಳನ್ನು, ಬೈಟ್ಗಳನ್ನು ತೆಗೆದುಕೊಳ್ಳುವಂತಿಲ್ಲ, ನಿಗದಿಪಡಿಸಿದ ಸ್ಥಳದಲ್ಲೇ ತೆಗೆದುಕೊಳ್ಬೇಕು. ಅಂದರೆ ಮಾಧ್ಯಮಗಳು ನಿಗದಿಪಡಿಸಿದ ಸ್ಥಳದಲ್ಲಿ ನಿಂತಿದ್ರೆ ಗಣ್ಯ ವ್ಯಕ್ತಿಗಳು ಅಲ್ಲಿಗೆ ಬಂದು ಅಭಿಪ್ರಾಯವನ್ನ ಕೊಟ್ಬಿಟ್ಟು ಹೋಗ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಕಳೆದ ವಾರದಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಒಬ್ಬ ನೌಕರ ಕಳ್ಳತನ ಮಾಡಿದ್ದನ್ನು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿದ್ದಂತಹ ಒಂದು ಘಟನೆಯನ್ನೇ ಹಿನ್ನೆಲೆಯಾಗಿಟ್ಟುಕೊಂಡು ಆ ಮೂಲಕ ಮಾಧ್ಯಮಗಳನ್ನು ಹತ್ತಿಕ್ಕೋದಕ್ಕೆ ಹೊರಟಿರುವಂತಹ ಈ ಒಂದು ಕಾರ್ಯಕ್ಕೆ ಖಂಡಿತವಾಗ್ಲೂ ಸಾರ್ವಜನಿಕ ವಲಯದಿಂದ ಅಂತೂ ವ್ಯಾಪಕವಾದ ಟೀಕೆ ಅಂತೂ ವ್ಯಕ್ತ ಆಗುತ್ತೆ. ಈಗಾಗಲೇ ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳಿಗೆ ವಿಧಾನಸೌಧಕ್ಕೆ ಬರಬೇಕು ಅಂತಂದರೆ ಒಂದು ರೀತಿ 7 ಸುತ್ತಿನ ಕೋಟೆ, ಒಂದು ಭದ್ರತೆಯನ್ನು ಭೇದಿಸ್ಕೊಂಡು ಬರಬೇಕು, ಅಷ್ಟು ಭದ್ರತೆ ಅಲ್ಲಿ ಇರುತ್ತೆ. ಇನ್ನು ಮಾಧ್ಯಮಗಳು ಕೂಡ ಈ ರೀತಿಯಾಗಿ ಹತ್ತಿಕ್ಕೋದಕ್ಕೆ ಹೊರಟ್ರೆ, ಅಂದರೆ ಅವರನ್ನು ಒಂದು ಕಡೆ ಒಂದು ನಿರ್ಬಂಧ ಮಾಡೋದಕ್ಕೆ ಹೊರಟ್ರೆ ಮುಂದಿನ ಗತಿ ಏನು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಖಂಡಿತವಾಗ್ಲೂ ನಾನಾ ಭಾಗಗಳಿಂದ, ನಾನಾ ಕಡೆಗಳಿಂದ ಇದಕ್ಕೆ ಟೀಕೆ ಅಂತೂ ವ್ಯಕ್ತ ಆಗುತ್ತೆ. ಗಣ್ಯ ವ್ಯಕ್ತಿಗಳಿಗೆ ಭದ್ರತೆಗೆ ತೊಂದರೆ ಆಗುತ್ತೆ, ಮತ್ತೊಂದು ಮಾಧ್ಯಮಗಳು ಎಲ್ಲಂದರಲ್ಲಿ ಓಡಾಡುವಂತಿಲ್ಲ. ಈ ಒಂದು ಆದೇಶವೇ ಒಂದು ರೀತಿ ಹಾಸ್ಯಾಸ್ಪದ. ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆಯಾ ಇಲ್ವಾ ಇಲ್ಲಿಯ ತನಕ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕೆ ಅಂತಂದರೆ ವಿಧಾನಸೌಧದಲ್ಲಿ ಸಾರ್ವಜನಿಕರ ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ. ಅಲ್ಲಿ ಯಾವುದೇ ಲೋಪದೋಷಗಳು ಇದ್ದರೂ ಕೂಡ ಅಥವಾ ಆಗುವಂತಹ ಕೆಲಸಗಳನ್ನು ಕೂಡ ಮಾಧ್ಯಮಗಳ ಮೂಲಕ ಜನಸಾಮಾನ್ಯರಿಗೆ
ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಿದ್ರು. ಈ ಹಿಂದೆ ಸಚಿವರು ಸೇರಿದಂತೆ ಎಲ್ಲರೂ ಕೂಡ ತಮ್ಮ ಇಲಾಖೆಯ ಎಲ್ಲ ಒಂದು ಆಗು ಹೋಗುಗಳನ್ನ, ತಮ್ಮ ಇಲಾಖೆಯ ಕೆಲಸಗಳನ್ನ ಜನರಿಗೆ ತಿಳಿಸೋದಕ್ಕೆ ಮಾಧ್ಯಮಗಳನ್ನ ಒಳಗೆ ಕರೆಸ್ಕೊಳ್ತಾ ಇದ್ರು. ಆದ್ರೆ ಸುರೇಶ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.